ಬಾದಾಮಿ ತಾಲೂಕಿನ ಜಾಲಿಹಾಳ ಗ್ರಾಮದ ಶ್ರೀ ಶೇಖರಗೌಡ ಪಾಟೀಲ್ ಅವರ ನೇತೃತ್ವದಲ್ಲಿ ಪ್ರಾರಂಭವಾಗಿರುವಂತ ಶ್ರೀ ಪುಣ್ಯಕೋಟಿ ಕೃಷಿ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಜಾಲಿಹಾಳ ಈ ನಮ್ಮ ಪುಣ್ಯಕೋಟಿ ಸಂಸ್ಥೆ ವತಿಯಿಂದ ಹಲವಾರು ನಿರುದ್ಯೋಗ ಮಹಿಳೆಯರಿಗೆ, ಅಂಗವಿಕಲರಿಗೆ ಮತ್ತು ಹಿರಿಯ ನಾಗರಿಕರಿಗೆ ನಾವು ಹಲವಾರು ಸಮಾಜಮುಖಿ ಕಾರ್ಯಗಳನ್ನು ಮಾಡ್ತಾ ಬಂದಿದ್ದು, ಅದರಲ್ಲಿ ವಿಶೇಷವಾಗಿ ಅಂಗವಿಕಲರಿಗೆ ನಾವು ಜಾಸ್ತಿ ದುಡ್ಯಾಕ್ ಹೋಗಲಾರಂತ ಅಂಗವಿಕಲರನ್ನು ಗುರುತಿಸಿ ನಮ್ಮ ಅಧ್ಯಕ್ಷರ ಒಂದು ಸಮ್ಮುಖದಲ್ಲಿ ನಮ್ಮ ಪುಣ್ಯಕೋಟಿ ಸಂಸ್ಥೆಯಿಂದ ಅಂಗವಿಕಲರಿಗೆ ಹಲವಾರು ವಿಧ ರೀತಿಯ ಜೆರಾಕ್ಸ್ ಮಷೀನ್ ಅನ್ನು ಕೊಡಿಸಿದ್ದೇವೆ. ಅಂತಹ ಫಲಾನುಭವಿಗಳು ನಮ್ಮ ಕಣ್ಣು ಮುಂದೆ ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ನಮಸ್ಕಾರ. ನಮಸ್ಕಾರ ಸರ್. ತಮ್ಮ ಹೆಸರೇನ್ರಿ? ಸುವರ್ಣ ಬಡಿಗೇರಿ. ಸುವರ್ಣ ಬಡಿಗೇರಿ. ಈ ನಮ್ಮ ಇಂಥ ಅಂಗವಿಕಲರಿಗೆ ನಮ್ಮ ಪುಣ್ಯಕೋಟಿ ಸಂಸ್ಥೆಯಿಂದ ಇಂಥ ಅಂಗವಿಕಲರಿಗೆ ಮನೆಯಾಗ ಕುಂತು ದುಡಿಲೇನ ಹಿತದೃಷ್ಟಿಯಿಂದ ಇಂಥ ಜೆರಾಕ್ಸ್ ಮಷೀನ್ ಕೊಡಿಸ್ತಾರಂತ ನಿಮ್ಗೆ ಹೆಂಗ್ ಗೊತ್ತಾಯ್ತ್ರಿ? ನಾವು ಫೋನ್ ನೋಡ್ಕೊಂತ ಕುಂತಿದ್ವಿ ಸರ್ ಮಕ್ಕಳ ಜೊತೆಗೆ. ಯೂಟ್ಯೂಬ್ನ್ಯಾಗ ಹಿಂಗ ಅಂತಂದ ನೋಡಿದಿವ್ರಿ. ನಾವು ಹೋಗಿ ಶೇಖರಗೌಡ ಪಾಟೀಲ್ ಅವ್ರ ಆಫೀಸಿಗೆ ಹೋಗಿ, NGO ಆಫೀಸಿಗೆ ಹೋಗಿ ಭೇಟಿ ಆಗ್ಬೇಕು, ನಾವು ಅಂಗವಿಕಲದೇವ್ರಿ. ಅದಕ್ಕ ನಾವು ಒಂದ್ ಮನ್ಯಾಗ ಒಂದ್ ದುಡ್ಮಿ ಮಾಡ್ಬೇಕು ಅಂತ ಹೇಳ್ರಿ ಹೋಗಿ ಭೇಟಿ ಆದಿವ್ರಿ. ಅವ್ರು ಸಾಳಗುಂದಿ ಸಂಗಮೇಶ್ ಅವ್ರಿಗೆ ಭೇಟಿ ಆಗ್ರಿ, ಅವ್ರು ಬಂದ್ ನಿಮ್ಗೆಲ್ಲಾ ಮಾಹಿತಿ ಕೊಡ್ತಾರ ಅಂತ ಹೇಳಿದ್ರಿ. ಆ ಪ್ರಕಾರ ನಾವ್ ಅವ್ರಿಗೆ ಭೇಟಿ ಆದಿವ್ರಿ. ಅವ್ರೆಲ್ಲಾ ಬಂದ್ ಮಾಹಿತಿ ಕೊಟ್ಟು ನಮಗ ಇದನ್ನ ಮಾಡಿ ಕೊಟ್ರಿ ಸರ್. ಅಂದ್ರೆ ನಮ್ಮ ಪುಣ್ಯಕೋಟಿ ಸಂಸ್ಥೆಯ ಅಧ್ಯಕ್ಷರಿಗೂ ಭೇಟಿ ಆದ್ರಿ, ಹ್ಞೂನ್ರಿ, ಮತ್ತೆ ಸಂಯೋಜಕರಿಗೆ ಭೇಟಿ ಆದಾಗ ಇದಕ್ಕ ಟೋಟಲ್ ಏನೇನ್ ಆಗ್ತೈತಿ ಅಂತೆಲ್ಲ ನಿಮ್ಗೆ ಡೀಟೇಲ್ಸ್ ಹೇಳಿದ್ರಿ. ಇದಕ್ಕೆ ಜೆರಾಕ್ಸ್ ಮಷೀನ್ಗೆ ಒಟ್ಟಾರೆ ಎಷ್ಟ್ ರೊಕ್ಕ ಮುಟ್ತೈತ್ರಿ ಹಣ ಅಂತ ಹೇಳಿದ್ರಿ? 48,000 ಮುಟ್ಟತ್ತ ಅಂತ ಹೇಳಿದ್ರಿ. ಇದಕ್ಕೆ ಟೋಟಲ್ ನಿಮ್ 48,000 ರೂಪಾಯಿ ಬೀಳ್ತ ಅಂತ ಹೇಳಿದ್ರಿ. 48,000 ರೂಪಾಯಿ ಬಿದ್ರ ನಿಮ್ ಕಡೆಯಿಂದ ಎಷ್ಟು ರೊಕ್ಕ ಇಸ್ಕೊಂಡ್ರಿ ಸಂಸ್ಥೆಯವರು? 25,000 ರೂಪಾಯಿ ಇಸ್ಕೊಂಡ್ರಿ. 48,000 ರೂಪಾಯಿದಲ್ಲಿ ನಿಮ್ ಕಡೆಯಿಂದ 25,000 ರೂಪಾಯಿ ಇಸ್ಕೊಂಡ್ರಿ. ಅಂದ್ರೆ ನಮ್ಮ ಪುಣ್ಯಕೋಟಿ ಸಂಸ್ಥೆಯಿಂದ 23,000 ರೂಪಾಯಿ ಸಬ್ಸಿಡಿಯನ್ನು ಮಾಡಿ 23,000 ರೂಪಾಯಿ ನಮ್ ಸಂಸ್ಥೆಯಿಂದ ಹಾಕಿ 25,000 ರೂಪಾಯಿ ನಿಮ್ ಕಡೆಯಿಂದ ತಗೊಂಡು, ಅಂಗವಿಕಲ ಕಡೆಯಿಂದ ತಗೊಂಡು ನಿಮ್ಗ ಇದು ಜೆರಾಕ್ಸ್ ಮಷೀನ್ ಕೊಡಿಸಿದ್ದಾರೆ. ಅಂದ್ರೆ 23,000 ರೂಪಾಯಿ ನಮ್ಮ ಪುಣ್ಯಕೋಟಿ ಸಂಸ್ಥೆಯ ಅಧ್ಯಕ್ಷರ ಶ್ರೀ ಶೇಖರಗೌಡ ಪಾಟೀಲ್ ಅವ್ರ ವ್ಯವಸ್ಥೆಯನ್ನು ಮಾಡಿ ನಿಮ್ಗೆ 25,000 ರೂಪಾಯಿ ಇದನ್ನ ಜೆರಾಕ್ಸ್ ಮಷೀನ್ ಕೊಡಿಸಿದ್ದಾರೆ. ಈ ಜೆರಾಕ್ಸ್ ಮಷೀನ್ ನಿಮ್ ಹತ್ರ ಜೆರಾಕ್ಸ್ ಮಾಡ್ಕೊಳ್ಳಿಕ್ಕೆ ಯಾರ್ಯಾರು ಬರ್ತಾರೆ? ಇಲ್ಲಿ ಬರ್ತಾರ್ರಿ, ಇಲ್ಲಿ ಸಾಲಿ ಹುಡುಗರು ಬರ್ತಾರ್ರಿ, ಪೋಸ್ಟಿನ ಮೇಡಮ್ ಅವ್ರ ಫೋನಿಗೆ ಕಳಿಸ್ತಾರ್ರಿ. ನಮ್ಮ ಮಗಳಿಗೆ ಕಲ್ತಾಯ್ಕದಾಳ್ರಿ ಮನ್ಯಾಗ, ಆ ಮುಖಾಂತರನು ಮಾಡಿಕೊಡ್ತೇವ್ರಿ. ಆಮೇಲೆ ಬ್ಯಾಂಕಿನವ್ರು ಇಲ್ಲೇ ಸ್ಟೇಟ್ ಬ್ಯಾಂಕ್ ಹತ್ರ ಆಕತ್ರಿ, ಬ್ಯಾಂಕಿನವರು ಬರ್ತಾರ್ರಿ, ಮಾಡ್ತೇವ್ರಿ. ಆಮೇಲೆ ಉತ್ತಾರ ಅದನ್ನ ತೆಗಿಯೋದ್ರಿ, ಪ್ರಿಂಟ್ ತೆಗಿಯೋದು, ಫೋಟೋ ಪ್ರಿಂಟ್ ನಮಗ ಗೊತ್ತಾಗ್ಲಿಕ್ಕೂ ನಮ್ಮ ಮಗಳು ಕಲ್ತಾಯ್ಕದಾಳ್ರಿ, ಮಾಡ್ತಾಳ್ರಿ ಆಕಿನ. ಅಂದ್ರೆ ಉತ್ತಾರ ಎಲ್ಲ ತೆಗೆದು ಕೊಡ್ತಾರ್ರಿ, ಫೋಟೋ ಪ್ರಿಂಟ್ನು ಮಾಡ್ತಾಳ್ರಿ. ಆಕಿ ನಮ್ಗ್ ಗೊತ್ತಾಗ್ಲಿಕ್ಕೂ ಆಕಿ ಮಾಡಿ ಕೊಡ್ತಾಳ್ರಿ, ಮನ್ಯಾಗ ಮಗಳದಾಳ್ರಿ. ಅಂದ್ರ ನಮ್ಮ ಪುಣ್ಯಕೋಟಿ ಸಂಸ್ಥೆಯ ಫಲಾನುಭವಿಗಳು ನೀವು ಇದನ್ನ ಈಗ ಫೋನ್ಯಾಗ ಆಗಿರ್ಬೋದು, ನನಗ್ ಗೊತ್ತಾಗ್ಲಾರ್ದೂರಿ ಆಕಿ ಮಾಡ್ತಾಳ್ರಿ. ಹ್ಞೂನ್ರಿ. ನಮ್ಮಲ್ಲಿ ಬ್ಲಾಕ್ ಅಂಡ್ ವೈಟ್ ಜೆರಾಕ್ಸ್ ಮಾಡ್ತೀವಿ, ಕಲರ್ ಜೆರಾಕ್ಸ್ ಮಾಡ್ತೀವಿ, ಮೊಬೈಲಿಂದ ವಾಟ್ಸಪ್ ಬಿಟ್ಟಾಗ ಜೆರಾಕ್ಸ್ ಮಾಡ್ಕೊಡ್ತೀವಿ. ಮತ್ತೆ ಇಲ್ಲಿ ನಮ್ಮ ಪಕ್ಕದ ಮನೆಯಲ್ಲಿ ಅವರು ಸಹ ಒಂದು ಫೋಟೋ ಮಾಡ್ಕೊಡ್ರಿ ಅಂದ್ರು. ಫೋಟೋ ಮಾಡಿ ಅದೇ ತರನ ಅವರು ಫ್ರೇಮ್ ಹಾಕಿಸ್ಕೊಂಡ್ರು ಮನೆಯಲ್ಲಿ. ಅದು ಚೆನ್ನಾಗಿದೆ ಅಂತ ಹೇಳಿದ್ರು. ಈ ಜೆರಾಕ್ಸ್ ಮಷೀನ್ ಅಲ್ಲಿ ನೀವು ಬ್ಲಾಕ್ ಅಂಡ್ ವೈಟ್ ಜೆರಾಕ್ಸ್ ತೆಗೆದುಕೊಡ್ತೀನಿ ಅಂತ ಹೇಳಿದ್ರಿ, ಕಲರ್ ಜೆರಾಕ್ಸ್ ತೆಗೆದುಕೊಡ್ತೀನಿ ಅಂತ ಹೇಳಿದ್ರಿ, ಅಷ್ಟೇ ಅಲ್ಲೇ ವಾಟ್ಸಪ್ ಮುಖಾಂತರ ಏನಾದ್ರು ಡಾಕ್ಯುಮೆಂಟ್ಸ್ ತೆಗೆದುಕೊಡ್ತೀನಿ ಅಂತ ಹೇಳಿದ್ರಿ. ಅದು ಹೇಳಿದ್ರು ನಮ್ಗೆಲ್ಲ ಅರ್ಥ ಆಯ್ತು. ಅದೇ ಮುಂದುವರೆದು ಈ ಜೆರಾಕ್ಸ್ ಮಷೀನ್ ಅಲ್ಲಿ ಗ್ಲಾಜಿ ಪೇಪರ್ನೊಳಗ ನೀವು ಫೋಟೋ ಯಾರ್ದಾದ್ರು ಫೋಟೋ ತೆಗೆದುಕೊಡ್ತೀನಿ ಅಂತ ಹೇಳಿದ್ರಿ. ಹಂಗೆ ತೆಗೆದುಕೊಡ್ತೀನಿ ಅನ್ನೋ ಹಾಗೆ ನಮ್ಮ ಈ ಮುಖಾಂತರ ನೇರವಾಗಿ ನಮ್ಮ ಪುಣ್ಯಕೋಟಿ ಕೃಷಿ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಅಧ್ಯಕ್ಷರ ಶ್ರೀ ಶೇಖರಗೌಡ ಪಾಟೀಲ್ ಅವ್ರದ ಒಂದು ಗ್ಲಾಜಿ ಪೇಪರ್ನಾಗ ಒಂದು ಫೋಟೋ ಡೆಮೋ ಮಾಡಿ ತೋರಿಸಿ ನೋಡು. ಇವಾಗ ಫೋನ್ ಅಲ್ಲಿ ಒಂದು ಫೋಟೋ ಬಿಟ್ಟಾರ, ಅದನ್ನೇ ನಾವು ಪ್ರಿಂಟ್ ತೆಗೆದುಕೊಡ್ತೀವಿ. ಇವಾಗ ನೋಡ್ರಿ, ಇದನ್ನ ಫೋಟೋನ ಗ್ಲಾಸಿ ಪೇಪರ್ ನಲ್ಲಿ ಹಾಕಿ ಕೊಟ್ಟಿದೀವಿ. ಈ ನಮ್ಮ ಜೆರಾಕ್ಸ್ ಮಷೀನ್ ಅಲ್ಲಿ ವಾಟ್ಸಾಪ್ ಮುಖದ ಹಾಕಿರ್ತಕ್ಕಂಥ ಗ್ಲಾಜಿ ಪೇಪರ್ ಅಲ್ಲಿ ಎಷ್ಟು ಕ್ಲೀನ್ ಆಗಿ ಫೋಟೋನ ತೆಗೆದು ತೋರಿಸಿದ ನಮ್ಮ ಫಲಾನುಭವಿಗಳು. ಇದು ಅಷ್ಟೇ ಅಲ್ಲದೇನೆ ಇಲ್ಲಿ ಮತ್ತೆ ರೈತರು ಬಂದಿರತಕ್ಕಂಥ ರೈತರಿಗೆ ಉತ್ತಾರ ಕೂಡ ತೆಗೆದುಕೊಟ್ಟಿದ್ದಾರೆ. ಅದು ಎಷ್ಟು ಚೆನ್ನಾಗಿ ಬಂದಿರುತ್ತೆ. ನಮ್ಮ ಪುಣ್ಯಕೋಟಿ ಕೃಷಿ ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯ ಮುಖ್ಯ ಉದ್ದೇಶ ಏನಾಗಿತ್ತಪ್ಪ ಅಂದ್ರೆ ಸಮಾಜದಲ್ಲಿರ್ತಕ್ಕಂಥ ಹಲವಾರು
ನಿರುದ್ಯೋಗ ಮಹಿಳೆಯರಾಗಿರ್ಬೋದು, ಯುವಕ ಯುವತಿಯರಾಗಿರ್ಬೋದು, ವಿಶೇಷವಾಗಿ ವಿಕಲಚೇತನರಿಗೆ ಆರ್ಥಿಕವಾಗಿ ದುಡಿಮೆ ಮಾಡಿಕೊಂಡು ಮುಂದೆ ಬರುವುದು ಒಂದು ನಮ್ಮ ಅಧ್ಯಕ್ಷರಾದ ಶ್ರೀ ಶೇಖರಗೌಡ ಪಾಟೀಲ್ ಅವರ ಮುಖ್ಯ ಉದ್ದೇಶ ಅದಾಗಿತ್ತು. ಅಂತಹ ಒಂದು ಯೋಜನೆಗಳನ್ನ ಮುಖ್ಯ ಹಾಕಿಕೊಂಡು ನಾವು ವಿಕಲಚೇತನರಿಗೆ ನಮ್ಮ ಅಧ್ಯಕ್ಷರು ಹಲವಾರು ರೊಟ್ಟಿ ಮಷಿನ್ ಆಗಿರ್ಬೋದು, ಚಿಪ್ಸ್ ಮಷಿನ್ ಆಗಿರ್ಬೋದು, ಇಂಥ ಅಂಗವಿಕಲರಿಗೆ ಹೊರಗಡೆ ಹೋಗಲಾರ ದೃಷ್ಟಿಯಿಂದ ಅಂಥವ್ರು ಮನೆಯಲ್ಲೇ ಕುಂತು ಇಂಥ ಉದ್ಯೋಗ ಮಾಡಿಕೊಳ್ಳೆಂದು ಉದ್ಯೋಗ ಹೊಂದಿ ಆರ್ಥಿಕವಾಗಿ ಇನ್ನು ಮುಂದೆ ಬರಲಿ ಅಂತ ತಿಳ್ಕೊಂಡು ನಮ್ಮ ಅಧ್ಯಕ್ಷರ ಒಂದು ಮುಖ್ಯ ಕನಸಾಗಿತ್ತು. ಈ ನಾವು ಕೊಡಿಸಿರ್ತಕ್ಕಂಥ ಇಂಥ ಜೆರಾಕ್ಸ್ ಮಷಿನ್ಗಳು ಕರೆಂಟ್ ಅನ್ನು ಅವಲಂಬನೆ ಮಾಡಲಾರದೆ ಸೋಲಾರ್ ಅನ್ನು ಅಳವಡಿಸಿಕೊಟ್ಟು ಅದರ ಜೊತೆಗೇನೆ ರಾತ್ರಿ ಸಮಯದಲ್ಲಿ ಬೆಳಕಾಗಲ ದೃಷ್ಟಿಯಿಂದ 2 ಲೈಟನ್ನು ಹಾಕಿಕೊಟ್ಟು ಕರೆಂಟ್ ಇರ್ಲಿ ಇರದೇ ಇರಲಿ 24 ತಾಸು ಅವ್ರು ಕೆಲಸ ಮಾಡ್ಕೊಳ್ಳೋ ನಮ್ಮ ಒಂದು ಕನಸಾಗಿತ್ತು. ನಮ್ಮ ನೇರವಾಗಿ ನಮ್ಮ ಮುಂದೆನೆ ಫಲಾನುಭವಿಗಳ ಮುಂದೆ ಇದ್ದಾರೆ. ಈ ಯೋಜನೆ ಸಕ್ಸಸ್ ಆಗಿದೆ ಅಂತ ಹೇಳ್ಕೊಳ್ಳಿಕ್ಕೆ ನಮಗೆ ತುಂಬಾ ಹೆಮ್ಮೆ ಅನಿಸ್ತಾ ಇದೆ. ಶ್ರೀ ಶೇಖರಗೌಡ ಪಾಟೀಲ್ ಅವರ ನೇತೃತ್ವದಲ್ಲಿ ಹಲವಾರು ಸಮಾಜಮುಖಿ ಕೆಲಸಗಳನ್ನು ಮಾಡ್ತಾ ಬಂದಿದ್ದೇವೆ. ಇಂತಹ ಸಮಾಜಮುಖಿ ಕಾರ್ಯಗಳನ್ನ ನಾವು ಸಾಮಾಜಿಕ ಮಾಧ್ಯಮದಲ್ಲಿ ಅಪ್ಲೋಡ್ ಮಾಡುತ್ತಿದ್ದೇವೆ. ಹೆಚ್ಚಿನ ವಿಡಿಯೋಗಳಿಗಾಗಿ SV ಪಾಟೀಲ್ ಯೂಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹೊಸ ವಿಡಿಯೋಗಾಗಿ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಈ ಒಂದು ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.